ಹುಟ್ಟಿರೋದೇ ತಪ್ಪು ಅಂತ ನನ್ನ ಪ್ರಶ್ನೆ. ಹೈದರಾಬಾದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು, ಪೊಲೀಸೇ ಕನ್ನ ಕೈಗೆ ತಗೊಂಡು ಶೂಟ್ಔಟ್ ಮಾಡಿದ್ದು. ಅತ್ಯಾಚಾರ ಆಯ್ತದೆ, ನಮ್ಮ ಸರ್ಕಾರವೇ ಕಾರಣ ಅಂತ ಹೇಳ್ತೀನಿ. ಸ್ಪಾಟ್ ಅಲ್ಲಿ ಗುಂಡಿಗೆ ಸಾಯಿಸ್ಬೇಕು ನಮ್ಮ ಮಕ್ಕಳು, ಇಲ್ಲ ಅಂತಂದ್ರೆ ಪಬ್ಲಿಕ್ ಕೊಡ್ಬೇಕು, ನಮ್ಮಂತವ್ರ ಕೈಲಿ ಕೊಡ್ಬೇಕು, ನಾವು ಅವರಿಗೆ ಅದೇನು ಮಾಡ್ಬೇಕು ನಾವು ಮಾಡ್ತೀವಿ. ಇವತ್ತು ಎಲ್ಲಿ ನೋಡಿದ್ರು CET ತಗೊಳ್ಳಿ, JEE ತಗೊಳ್ಳಿ, ನೀಟ್ JEE ತಗೊಳ್ಳಿ, ನೀಟ್ ತಗೊಳ್ಳಿ, ಹೆಣ್ಮಕ್ಕಳಿದ್ದಾರೆ. ಹೆಣ್ಮಕ್ಕಳು ಎಂಥ ವಿಮಾನನ ಹಾರಿಸಬಲ್ಲರು, ನಭೋಮಂಡಲದಲ್ಲಿಯೂ ಕೂಡ ಈಜಾಡಬಲ್ಲರು, ಆ ರೀತಿ ಶಕ್ತಿಯನ್ನು ಹೊಂದಿದ್ದಾರೆ. ಎಲ್ರಿಗೂ ನಮಸ್ಕಾರ. ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಿರಿ ವೆಂಕಟೇಶ್. ನಾನು ನಿಮ್ಮ ಸೌಂದರ್ಯ. ಇವತ್ತು ನಾವು ಬಂದಿರೋ ಜಾಗನೇ ಮೆಜೆಸ್ಟಿಕ್. ಯಾಕಪ್ಪ ಮೆಜೆಸ್ಟಿಕ್ ಬಂದಿದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ? ಇವತ್ತು ವುಮೆನ್ಸ್ ಡೇ. ಎಲ್ಲ ವುಮೆನ್ಸ್ಗೂ ಹ್ಯಾಪಿ ವುಮೆನ್ಸ್ ಡೇ. ತುಂಬ ಜನ ಕಷ್ಟ ಬೀಳ್ತಿರ್ತಾರೆ, ಮತ್ತು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ತಿರ್ತಾರೆ, ತುಂಬ ಸ್ಟ್ರಗಲ್ ಪಡ್ತಿರ್ತಾರೆ ಹೆಣ್ಮಕ್ಳು. ಆ ಹೆಣ್ಮಕ್ಳ ಹತ್ರ ಸ್ವಲ್ಪ ಮಾತಾಡೋಣ. ಮತ್ತು ಗಂಡು ಮಕ್ಳಿಗೆ ಹೆಣ್ಮಕ್ಳ ಮೇಲೆ ಯಾವ ಥರ ಅಭಿಪ್ರಾಯ ಇದೆ, ಹೆಣ್ಮಕ್ಳಿಗೆ ಯಾವ ಥರ ಸೇಫ್ಟಿ ಇದೆ, ಹೆಣ್ಮಕ್ಳು ಅಡುಗೆ ಮನೆಗೆ ಅಷ್ಟೇನ ಸೀಮಿತ, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ವುಮೆನ್ಸ್ ಹತ್ರ ಇಲ್ಲ ಮೆನ್ಸ್ ಹತ್ರ ಕ್ವೆಶನ್ಸ್ ಕೇಳೋಣ ಅಂತ ಇವತ್ತು ನಾವು ಬಂದಿರೋ ಜಾಗನೇ ಮೆಜೆಸ್ಟಿಕ್ಗೆ. ಬನ್ನಿ, ಎಲ್ಲ ವುಮೆನ್ಸ್ ಹಾಗೂ ಮೆನ್ಸ್ ಹತ್ರ ಕ್ವಶನ್ಸ್ ಕೇಳೋಣ. ನಡಿ ಸಿರಿ, ಹೋಗೋಣ. ಆಂಟಿ, ನಮ್ಮ ಸಮಾಜ, ನಮ್ಮ ಕರ್ನಾಟಕದಲ್ಲಿ ಹೆಣ್ಮಕ್ಳಿಗೆ ಎಷ್ಟು ಸುರಕ್ಷತೆ ಇದೆ ಆಂಟಿ? ಹುಟ್ಟಿರೋದೇ ತಪ್ಪು ಅಂತ ನನ್ನ ಪ್ರಶ್ನೆ. ಇಷ್ಟು ಪ್ರೊಟೆಸ್ಟ್ ಮಾಡ್ತೀವಿ, ಎಷ್ಟು ಇದು ಮಾಡ್ತಾ ಇದ್ದಾರೆ, ಏನು ನ್ಯೂಸಲ್ಲೆಲ್ಲ ತೋರಿಸ್ತಾರೆ, ಏನು ತೋರಿಸಿದಷ್ಟು ಜಾಸ್ತಿ ಆಗ್ತೈತೆ. ಯಾವುದಕ್ಕೋಸ್ಕರ ವುಮೆನ್ಸ್ ಡೇ ಮಾಡಬೇಕು ಅನ್ನೋದು ನನ್ನ ಪ್ರಶ್ನೆ. ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅಂದಮೇಲೆ ಯಾವ ವುಮೆನ್ಸ್ ಡೇ ಮಾಡಿ ಏನು, ಯಾವ ಮಹಿಳೆಯರಿಗೆ ಏನು ರಕ್ಷಣೆ ಐತೆ? ಸ್ಕೂಲ್ ಮೊನ್ನೆ ತಾನೇ ಅದ್ಯಾವುದೋ ಊರಲ್ಲಿ ಮೊನ್ನೆ ನೈಟ್ ನೋಡಿದೆ ನ್ಯೂಸು, 2 ಹೆಣ್ಮಕ್ಳಿಗೆ ಅತ್ಯಾಚಾರ ಮಾಡಿ ಸ್ಕೂಲ್ ಮಾಸ್ಟ್ರು. ಯಾರ ಮೇಲೆ ನಂಬಿಕೆ ಮಾಡಿ ಸ್ಕೂಲಿಗೆ ಬಿಡೋದು ಮಕ್ಕಳಿಗೆ? ಏನು ನಂಬಿ ಬಿಡ್ತಾರೆ? ಪ್ರೈವೇಟಿಗೆ ಕಳಿಸಿದ್ರೆ ಅಲ್ಲೊಂಥರ ದೌರ್ಜನ್ಯ, ಗೌರ್ಮೆಂಟಿಗೆ ಕಳಿಸಿದ್ರೆ ಇದೊಂಥರ ದೌರ್ಜನ್ಯ. ಯಾವ ಥರ ಹೆಣ್ಮಕ್ಳಿಗೆ ರಕ್ಷಣೆ ಇದೆ? ಈ ಥರ ರೇಪ್ ಮಾಡೋರಿಗೆ ಎಂತ ಶಿಕ್ಷೆ ಕೊಡಬೇಕು? ಶಿಕ್ಷೆ ಕೊಡಬೇಕು. ಮರ್ಮಾಂಗಕ್ಕೆ ಕಲ್ಲು ಹೊಡೆದು ಇಲ್ಲ ಶೂಟ್ ಮಾಡಿ ತಕ್ಷಣನೇ ಸಾಯಿಸ್ಬಿಡೋಕೆ ಅವ್ರಿಗೆ. ಯಾಕೆ ಕೋಲ್ಟು ಗಿಲ್ಟು ಎಲ್ಲೂ ಕಳಿಸ್ಬಾರ್ದು. ಅಲ್ಲೇ ತಕ್ಷಣನೇ ಅಲ್ಲೇ ಮರಣದಂಡ ಎಲ್ಲೋ ಯಾವಾಗಲೂ ಒಂದ್ಸಲಿ ಮಾಡಿದ್ರು ನೋಡಿ, ಶೂಟ್ ಮಾಡಿ ಅದ್ಯಾವುದೋ ದೇಶದಲ್ಲಿ ಆ ಥರ ಮಾಡಬೇಕು. 5 ಜನಕ್ಕೆ ಇಮಿಡಿಯೇಟ್ಲಿ ಶೂಟ್ ಮಾಡಿ ಸಾಯಿಸಿದ್ರಲ್ಲ. ನಮ್ಮ ಸರ್ಕಾರ ಯಾಕೆ ಈ ಕ್ರಮನೆಲ್ಲ ಕೈಗೊಳ್ತಿಲ್ಲ? ಸರ್ಕಾರದ ಯಾವ್ರು MLA ಮನೆಗೆ VIP ಮನೆಗಳಿಗೆ ನಡೀತಾ ಇಲ್ಲ ಅತ್ಯಾಚಾರ. ನಡೀತಿರೋದೇ ಬಡ ಜನದ ಮೇಲೆ. ಊರಿಂದ ಊರಿಗೆ ಹೋಗ್ತಾರೆ ಹೆಣ್ಮಕ್ಳು, ಚಿಕ್ಕ ಮಕ್ಳು ಸ್ಕೂಲ್ಗೆ, ಹಳ್ಳಿಯಿಂದ ಹಳ್ಳಿಗೆ. ಅವ್ರಿಗೆ ಯಾವ ಸುರಕ್ಷತೆ ಇಲ್ಲ, ಬಸ್ ಇಲ್ಲ ಟೈಮಿಂಗ್ಸ್ಗೆ, ಅವ್ರ ಗಾಡಿ ವ್ಯವಸ್ಥೆ ಇರಲ್ಲ. ಯಾವುದು ಇದ್ರ ಮೇಲೆ ಹೋಗ್ತಾರೆ ಅವ್ರು, ಆಚೆಗೆ ಹೋಗಿ ಮನೆಗೆ ಬರೋದೇ ಕಷ್ಟ ಆಗಿದೆ. ಸುಮಾರು ನಡೀತಾ ಇದೆ. ಯಾವ ಥರ ಯಾಕೆ ಅವರು ಕ್ರಮ ತಗೊತಾ ಇಲ್ಲ? ಏನು ಸರ್ಕಾರ ಏನು ಮಾಡ್ತಿದೆ ಅಂತ ಗೊತ್ತಿಲ್ಲ. ಸರ್ಕಾರ ಮಾಡೋಕ್ಕೆ ಅವರು ಮನೆಗಳಿಗೆ ನಡೀತಾ ಇಲ್ಲ. ಅವ್ರ ಮನೆಗೆ ನಡೆದಿದ್ರೆ ತಗೊಳ್ತಿದ್ರು. ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ವಾಪಸ್ ಬರ್ತಾರೆ, ಅಲ್ಲಿ ಗೇಟಲ್ಲಿ ನಿಂತಿರ್ತಾರೆ. ಅದು ಬಡ ಜನಕ್ಕೆ ಇಲ್ವಲ್ಲ, ಅದು ಸೌಲಭ್ಯ ಇಲ್ವಲ್ಲ, ಅದರಿಂದ ಹಿಂಗೆ ನಡೀತಾ ಇದೆ. ರಿಗಾರ್ಡಿಂಗ್ ದಟ್ ನಾನು ನಿಮ್ಮ ಹತ್ರ ಒಂದೆರಡು ಕ್ವೆಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡಿ. ಸರ್, ನಮ್ಮ ಸಮಾಜ ಹೆಣ್ಮಕ್ಳನ್ನ ತುಂಬ ಕೆಟ್ಟದಾಗಿ ನೋಡ್ತಿದೆ, ಮತ್ತು ತುಂಬ ರೇಪ್ ಎಲ್ಲ ಆಗ್ತಿದೆ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಮನೇಲೂ ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆಲ್ಲ ಯಾವ ಥರ ಸೇಫ್ಟಿ ಮೆಜರ್ಸ್ನ ಸರ್ಕಾರ ಪ್ರೊವೈಡ್ ಮಾಡಬೇಕು ಸರ್? ಒಂದೇನಂತಂದರೆ ಸರ್ಕಾರನೇ ಏನೋ ಪ್ರೊವೈಡ್ ಮಾಡಬೇಕು ಅಂತಲ್ಲ, ನಮ್ಮೆಲ್ಲರದ್ದು ಕೂಡ ಜವಾಬ್ದಾರಿ ಇದು. ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆನೂ ಕೂಡ ಯಾವತ್ತೊಂದು ದಿವಸ ಸಂವಿಧಾನ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನದಲ್ಲಿ ಬರೆದಿರುವಂಥ ಒಂದು ಮೂಲಭೂತ ಕರ್ತವ್ಯ ಏನಪ್ಪ ಅಂತಂದರೆ, ನಾವು ನಮ್ಮ ಸಮಾಜದಲ್ಲಿ ಒಂದು ಸದೃಢವಾದಂಥ ಒಂದು ಸುರಕ್ಷತೆಯ ಒಂದು ವಾತಾವರಣ ಸೃಷ್ಟಿ ಮಾಡೋದಕ್ಕೋಸ್ಕರವಾಗಿ ನಾವೆಲ್ಲ ಕೆಲಸ ಮಾಡಬೇಕು ಅಂತ ಒಂದು ಇದೆ. ಅದನ್ನು ನಾವೆಲ್ಲ ಮರಿಬಾರ್ದು. ಹೀಗಾಗಿ ಪ್ರತಿಯೊಬ್ಬರ ಕರ್ತವ್ಯನೂ ಏನಪ್ಪ ಅಂತಂದರೆ, ಸಮಾಜದಲ್ಲಿರುವಂಥ ಪ್ರತಿಯೊಬ್ಬ ಹೆಣ್ಮಕ್ಳಾಗಿರ್ಬೋದು ಅಥವಾ ವಯಸ್ಸಾದವರಾಗಿರ್ಬೋದು, ಎಲ್ಲರೂ ಕೂಡ ಒಂದು ಸುರಕ್ಷತೆ ಒಂದು ಭಾವನೆ ಬರೋ ರೀತಿಯಲ್ಲಿ ನಾವು ನಡ್ಕೊಳ್ಬೇಕಾಗಿರೋದು ನಮ್ಮದಿದೆ. ಜೊತೆಗಿನ ಸರ್ಕಾರಗಳು ಕೂಡ ಏನಪ್ಪ ಅಂತಂದರೆ ಖಂಡಿತವಾಗಲೂ ಈ ಒಂದು ನಿಟ್ಟಿನಲ್ಲಿ ಒಂದು ಒಳ್ಳೆಯ ಒಂದು ಕ್ರಮಗಳನ್ನು ತೊಗೊಳ್ಬೇಕು. ಈಗಾಗಲೇ ಸರ್ಕಾರಗಳು ಭಾಳಷ್ಟು ನೋಡ್ತಾ ಇದ್ದೀವಲ್ಲ, ನಾವು ಕೂಡ ಮಹಿಳಾ ಸಹಾಯವಾಣಿಗಳನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಪೊಲೀಸಲ್ಲಿ ಒಂದು ಸಪ್ರೇಟ್ ವಿಂಗ್ ಮಾಡಿ ಮಹಿಳೆಯರು ಒಂದು ಸಹಾಯವಾಣಿ ಒಂದು ಥರನೂ ಕೂಡ ಮಾಡ್ತಾರೆ, ಆ್ಯಂಬುಲೆನ್ಸ್ಗಳು ಮಾಡ್ತಾ ಇದ್ದಾರೆ. ಆಮೇಲೆ ಬೆಂಗಳೂರಂಥ ನಗರಗಳಲ್ಲೆಲ್ಲ ಇವಾಗ ಅವರ ಒಂದು ಸೇಫ್ಟಿಗೋಸ್ಕರವಾಗಿ ಮಹಿಳಾ ಡ್ರೈವರ್ಗಳು ಇರುವಂಥ ಕ್ಯಾಬ್ಗಳನ್ನ ಕೂಡ ಮಾಡುವಂಥ ಯೋಜನೆ, ತುಂಬ ಬ್ಯೂಟಿಫುಲ್ ಕಾರ್ಯಕ್ರಮಗಳೆಲ್ಲ ಸರ್ಕಾರ ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಗಲ್ಲ ಸರ್. ಬಟ್ ರೇಪ್ ಆದಾಗ ಅವ್ರನ್ನ ಜಸ್ಟ್ ಜೈಲಿಗೆ ಕಳಿಸ್ತಿದ್ದಾರೆ ಹೊರತು ಅವ್ರಿಗೆ ಯಾವುದೇ ಥರ ಶಿಕ್ಷೆನ ಕೊಡ್ತಿಲ್ವಲ್ಲ. ಅವ್ರು ಸತ್ತಂಗೆ ಇವ್ರಿಗೂ ಏನಾದರೂ, ಅವ್ರು ನರಳಿ ಸತ್ತಿರ್ತಾರೆ, ಇವ್ರಿಗೂ ಏನಾದರೂ ಆ ಥರ ನಮ್ಮ ಸರ್ಕಾರ ಮಾಡಲೇಬೇಕಲ್ವ ಸರ್? ಖಂಡಿತ 100% ನಾನು ಅಂತೀನಿ. ಅಂಥವ್ರಿಗೆ ಬಂದ್ಬಿಟ್ಟು ಯಾವ ರೀತಿಯಾಗಿ ಈಗ ನಮ್ಮ ಅರಬ್
ಯುರೋಪ್ ದೇಶಗಳಲ್ಲಿ ಯಾವ ರೀತಿ ಇದೆಯಲ್ಲ ಸ್ಪಾಟಲ್ಲೇ ಗುಂಡಿಗೆ ಸಾಯಿಸ್ಬೇಕು ನಮ್ಮ ಇಲ್ಲಿ ಮಕ್ಕಳನ್ನ. ಯಾಕೆ ಇಲ್ಲ ಅದನ್ನ ಅಂತಂದರೆ ಮಾಡ್ತಿಲ್ಲ ಅಂತ? ಪಬ್ಲಿಕ್ಗೆ ಕೊಡಬೇಕು, ನಮ್ಮಂಥವ್ರ ಕೈಲಿ ಕೊಡಬೇಕು. ನಾವು ಅವರಿಗೆ ಅದೇನು ಮಾಡಬೇಕು ನಾವು ಮಾಡ್ತೀವಿ. ಒಬ್ಬನಿಗೆ ನಾವು ಸರಿಯಾದ ರೀತಿಯಲ್ಲಿ ನಾವು ಅವನಿಗೆ ಏನಾದರೂ ನಾವು ಶಿಕ್ಷಣ ಕೊಟ್ಟಿದ್ದಾದರೆ ಮತ್ತೊಬ್ಬರು ಅಂಥ ತಪ್ಪುಗಳನ್ನ ಮಾಡೋದಕ್ಕೆ ಹಿಂದೆ ಮುಂದೆ ನೋಡಬೇಕು, ವಿಚಾರ ಮಾಡಬೇಕು 4 ಸಾರಿ. ಆ ನಿಟ್ಟಿನಲ್ಲಿ ನಾವು ಖಂಡಿತವಾಗ್ಲೂ ಒಂದು ಉಗ್ರವಾದಂಥ ಒಂದು ಶಿಕ್ಷೆಗಳನ್ನು ನಿರ್ಧಾರ ಮಾಡಬೇಕು ಸರ್ಕಾರ ಅಂತ ನಾವು ಹೇಳ್ತೀವಿ. ಸರ್ ನಿಮ್ಮ ಲೈಫಲ್ಲಿ ನಿಮಗೆ ನಿಮ್ಮ ತಾಯಿ ಮತ್ತು ನಿಮ್ಮ ವೈಫ್ ಎಷ್ಟು ಇಂಪಾರ್ಟೆಂಟು ಸರ್? ನನ್ನ ಲೈಫೇ ಅವರು. ನನಗೆ ಅವ್ರನ್ನ ಬಿಟ್ಟು ಬೇರೆ ಲೈಫ್ನ ನಾನು ಕಲ್ಪನೆ ಮಾಡ್ಕೊಳ್ಳೋ ಸಾಧ್ಯ. ಯಾವ ಥರ ಬ್ಯಾಲೆನ್ಸ್ ಮಾಡ್ತೀರಾ ಸರ್? ನನ್ನ ತಾಯಿ ನಂದೊಂದು ಏನಂತಂದರೆ ಮೋಸ್ಟ್ಲಿ ನಾನು ಜೀವನದಲ್ಲಿ ತುಂಬ ಒಂದು ಅದೃಷ್ಟ ಮಾಡಿದೆ ಅಂತ ಅಂದ್ಕೊಳ್ತೀನಿ. ನಾನು ಅವ್ರನ್ನ ಲೈಫ್ ಬ್ಯಾಲೆನ್ಸ್ ಮಾಡೋದಲ್ಲ, ಅವರಿಬ್ಬರು ನನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತಾರೆ ಅಂತ. ನನ್ನ ತಾಯಿ ಆಗಿರ್ಬೋದು, ನನ್ನ ವೈಫ್ ಆಗಿರ್ಬೋದು, ಅವರಿಬ್ಬರು ಕೂಡ ಯಾವ ರೀತಿ ಇಬ್ಬರು ಪರಸ್ಪರವಾಗಿ ನೋಡ್ಕೊಳ್ತಾರೆ, ಎಷ್ಟು ಚೆನ್ನಾಗಿದ್ದಾರೆ ಅಂತಂದರೆ ಅವ್ರು ಯಾವತ್ತೂ ಕೂಡ ಅತ್ತೆ ಸೊಸೆ ಥರ ಇಲ್ಲ. ನಾನು ನೋಡ್ತಾ ಇದ್ದೀನಲ್ಲ, ನನಗಿನ್ನ ಜಾಸ್ತಿ ನಾನೇ ಒಂದು ಸತಿ ಏನಾದರೂ ಕೂಡ ಸ್ಕೋಪ ಮಾಡ್ಕೊಂಡು ನಮ್ಮ ತಾಯಿ ಮೇಲೆ ನನ್ನ ಹೆಂಡತಿ ನನ್ನನ್ನು ಬೈದು ಬಿಟ್ಟು ಅವ್ರನ್ನ ಸರಿ ನೋಡ್ಕೊಳ್ತಾರೆ. ಇದೊಂದು ಲಕೀಲಿ ಮೇ ಬಿ ನಾನು ತುಂಬ ಅದೃಷ್ಟವಂತ ಅಂತ ಹೇಳ್ತೀನಿ. ಅಪ್ಪಗೆ ಒಂದು ಇವತ್ತು ವುಮೆನ್ಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈ ಭಗವಂತ ಸೃಷ್ಟಿರುವಂತಹ ಎಲ್ಲ ಹೆಣ್ಮಕ್ಳಿಗೂ ಕೂಡ ನಿಮ್ಮಲ್ಲಿ ನಾವು ತಾಯಿನ ನೋಡ್ತೀವಿ. ತಾಯಿ ದೇವರು ನೀವು, ಹಾಗೆ ಒಬ್ಬ ತಂಗಿ ನೀವು, ಒಬ್ಬ ಒಳ್ಳೆಯ ಸ್ನೇಹಿತೆ ನೀವು ಜೀವನದ ಆಧಾರ. ಒಂದು ವೇಳೆ ನೀವಿಲ್ಲದೆ ಇದ್ದರೆ ಈ ಪ್ರಪಂಚ ಇಷ್ಟು ಸುಂದರವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಾವೆಲ್ಲರೂ ಕೂಡ ಏನಾದರೂ ಬೆಳಗ್ಗೆ ಎದ್ದು ದೇವರನ್ನ ನೆನೆಸಿದ ಮೇಲೆ ಎರಡನೇದಾಗಿ ಈ ಒಂದು ಹೆಣ್ಮಕ್ಳನ್ನು, ಈ ಒಂದು ನಮ್ಮ ಜೀವನನ ಇಷ್ಟೊಂದು ಸುಂದರವಾಗಿ ಮಾಡೋದಕ್ಕೋಸ್ಕರವಾಗಿ ಶ್ರಮ ಪಡ್ತಿರುವಂಥ ನಿಮಗೋಸ್ಕರವಾಗಿ ಒಂದು ಕೋಟಿ ವಂದನೆಗಳನ್ನು ಈ ಮೂಲಕವಾಗಿ ನಾನು ಹೇಳ್ತೀನಿ. ದೌರ್ಜನ್ಯ ರೇಪ್ ಎಲ್ಲ ಆಗ್ತಿದೆ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ಖಂಡಿತ. ಏನಂದರೆ ಹೆಣ್ಮಕ್ಳಿಗೆ ಆ ರೀತಿ ಮಾಡೋಕ್ಕೆ ಮುಂಚೆ ಗಂಡಸರು, ನಾನು ಆ್ಯಕ್ಚುಲಿ ಅಂದರೆ ಇದು ಗಂಡಸರಿಗೆ ಅಗೇನ್ಸ್ಟಾಗಿ ಹೇಳ್ತಾ ಇಲ್ಲ, ಬಟ್ ಅವರು ತುಂಬ ಹೆಣ್ಮಕ್ಳ ಬಗ್ಗೆ ಅವ್ರಿಗೂ ತಾಯಿ, ತಂಗಿ, ಅಕ್ಕ ಎಲ್ಲ ಇರ್ತಾರೆ. ಅವರು ಆನ್ ದ ವೇ ರೋಡಲ್ಲೆಲ್ಲ ಓಡಾಡ್ತಿರ್ತಾರೆ. ಆಚೆ ಕಡೆ ಸೊಸೈಟಿನಲ್ಲಿ ಅವರು ತುಂಬ ಕೆಲಸಗಳಿರುತ್ತೆ, ಹೋಗ್ತಾರೆ ಬರ್ತಾರೆ. ಆ ಥರ ಒಂದು ಒಳ್ಳೆ ಭಾವನೆಯಲ್ಲಿ ಅವರ ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೋಬೇಕು ಗಂಡಸರು ಅಲ್ವಾ. ಆ ಥರ ಮಾಡಿ ಲೇಡೀಸ್ಗೆ ತುಂಬ ರೆಸ್ಪೆಕ್ಟ್ ಕೊಡಬೇಕು. ಆ ಥರ ಮಾಡಿದಾಗ ನಿಜಕ್ಕೂ ತುಂಬ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಓಕೆ, ಹೆಣ್ಮಕ್ಳು ಅಡುಗೆ ಮನೆಗೆ ಅಷ್ಟೇನಾ ಸೀಮಿತ? ಖಂಡಿತ ಇಲ್ಲ. ಕಾಲ ತುಂಬ ಬದಲಾಗಿದೆ. ಅದೆಲ್ಲ ಹೆಣ್ಮಕ್ಳು ಎಲ್ಲ ಕಡೆಯಲ್ಲೂ ಇರ್ತಾರೆ. ಅವರು ಅಡುಗೆ ಮಾಡೋದಕ್ಕೂ ರೆಡಿ ಇರ್ತಾರೆ, ವರ್ಕ್ ಮಾಡೋದಕ್ಕೂ ರೆಡಿ, ಆಲ್ ಇನ್ ಆಲ್. ಮ್ಯಾಮ್, ನಿಮಗೆ ಹೆಣ್ಮಕ್ಳ ಬಗ್ಗೆ ಎಷ್ಟು ಗೌರವ ಇದೆ ಅಂಡ್ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನಂಗೆ ತುಂಬಾ ಗೌರವ ಇದೆ. ಆ್ಯಸ್ ಅ ಮದರ್, ಆ್ಯಸ್ ಅ ಡಾಟರ್ ಇನ್ ಲಾ, ಅವರೆಲ್ಲರೂ ಡ್ಯೂಟಿ ಮಾಡ್ತಾರೆ. ಸೊ ಒಬ್ಬ ಮಗಳಾಗಿ ಅವ್ರು ತುಂಬ ಜವಾಬ್ದಾರಿ ನಿಭಾಯಿಸ್ತಾರೆ. ರೈಟ್ ಫ್ರಮ್ ಮಾರ್ನಿಂಗ್ ವರ್ಕಿಂದ ಹಿಡಿದು ಆಫೀಸ್ ವರ್ಕಿಂದ ಹಿಡಿದು ಎಲ್ಲನೂ ಅವ್ರು ನಿಭಾಯಿಸ್ತಾರೆ. ಸೊ ನಾನು ಜನರಲ್ ಈಕ್ವಾಲಿಟಿ ಇದೆ, ಬಟ್ ಲೇಡೀಸ್ ತುಂಬಾ ಜಾಸ್ತಿ ಮನೆಯೇ ರೆಸ್ಪಾನ್ಸಿಬಿಲಿಟಿ ತೊಗೊತಾರೆ. ಎಲ್ರಿಗೂ ಹ್ಯಾಪಿ ವುಮೆನ್ಸ್ ಡೇ ಆಯಿತಾ? ನಮ್ಮ ಸರ್ಕಾರದಲ್ಲಿ ತುಂಬ ರೇಪ್ ಎಲ್ಲ ಆಗ್ತೈತೆ ಮತ್ತು ಸೇಫ್ಟಿ ಇಲ್ಲ. ಇದ್ರ ಬಗ್ಗೆ ನೀವೆಲ್ಲರೂ ಏನು ಹೇಳಕ್ಕೆ ಇಷ್ಟಪಡ್ತೀರೋ ಒಬ್ಬೊಬ್ಬರೇ ಹೇಳಿ. ಸೇಫ್ಟಿ ಕೊಡಬೇಕು ಪೊಲೀಸ್ನವರು. ಪೊಲೀಸ್ನವರು ರಕ್ಷಣೆ ಕೊಟ್ಟರೆ ಸರಿ ಹೋಯ್ತದೆ. ಹೆಣ್ಮಕ್ಳಿಗೆ ರಕ್ಷಣೆ ಕೊಡಬೇಕು, ರೇಪ್ ಮಾಡೋರಿಗೆ ಅವರು ಶಿಕ್ಷೆ ಕೊಡಬೇಕು. ಅವ್ರಿಗೆ ಯಾವ ಥರ ಅಂದರೆ ನೇಣು ಜೀವಾವಧಿ ಶಿಕ್ಷಣೆ ಕೊಡಲಿ ಬಿಡಿ. ಅವ್ರಿಗೆ ಹೆಣ್ಮಕ್ಳಿಗೆ ರಕ್ಷಣೆ ಕೊಡಬೇಕು ಅಷ್ಟೇ. ಹೆಣ್ಮಕ್ಳು ಅಡುಗೆ ಮನೆಗೆ ಅಷ್ಟೇನಾ ಸೀಮಿತ? ಇಲ್ಲ, ಎಲ್ಲದಕ್ಕೂ ಇದೆ. ಎಲ್ಲದಕ್ಕೂ ಅವ್ರಿಗೂ ಒಂದು ಸ್ವತಂತ್ರ ಅನ್ನೋದು ಇದೆ ಹೆಣ್ಮಕ್ಳಿಗೆ ಎಲ್ಲರಿಗೂ. ಈಗ ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿಲಿ ನೋಡೋರ್ಗೆ ಏನು ಹೇಳ್ತೀರಾ? ಶಿಕ್ಷಣೆ ಕೊಡಬೇಕು, ಅವ್ರಿಗೆ ಜೈಲು ಕಟ್ಬೇಕು ಅವ್ರನ್ನ. ಈಗ ಹೆಣ್ಮಕ್ಳು ಕಾಲೇಜ್ಗೆಲ್ಲ ಸ್ಕೂಲ್ಗೆಲ್ಲ, ನಿಮ್ಮ ಮಕ್ಕಳೆಲ್ಲ ಸ್ಕೂಲು ಕಾಲೇಜ್ಗೆಲ್ಲ ಅಲ್ಲಿ ರೇಕ್ಸೋದು ಇಲ್ಲ ಏನಾದ್ರು ಒಂದು ಮಾಡೋದು, ಚುಡಾಯಿಸೋದು, ಅಂಥವ್ರಿಗೆಲ್ಲ ಏನು ಹೇಳಕ್ ಇಷ್ಟಪಡ್ತೀರಾ? ಅಂತರ್ಗೆ ಜೈಲ್ ಶಿಕ್ಷೆ ಕೊಡಿ, ನೋಡಿದವ್ರಿಗೇನೆ. ನೋಡಿದವ್ರಿಗೆ. ಅದು ತಪ್ಪು. ಆ ಥರ ಅಲ್ಲ. ಅವರು ಅಕ್ಕ ತಂಗಿರು ಅವರು ಕೆಟ್ಟ ದೃಷ್ಟಿ ನೋಡೋರ್ಗೆ ಮಾತ್ರ ಕೊಡಬೇಕು. ಹೆಣ್ಮಕ್ಳಲ್ಲೂ ಇದಿರಬೇಕು, ತಾಳ್ಮೆ ಇರಬೇಕು. ಹೆಂಗೆ ನೋಡ್ತಾರೆ ಅದ್ರ ಮೇಲೆ ಅವ್ರಿಗೆ ಶಿಕ್ಷೆ ಕೊಡಬೇಕು. ನಿಮ್ಗಳು ವಿದ್ಯಾವಂತರಾಗಬೇಕು, ಧೈರ್ಯವಂತರಾಗಬೇಕು. ಹೊರಗಡೆ ತಿರುಗಿ ಒಂದು ನೈಟ್ ಹೋಗಿ ಅವಳು ವಾಪಸ್ ಬಂದರೆ ಅವಳೇ ಧೈರ್ಯವಂತರಾಗಿ ಅವಳು ಇದಾಗಬೇಕು. ನಿಮ್ಮ ಪ್ರಕಾರ ಹೆಣ್ಣು ಅಂದರೆ ಏನೋ ಅವ್ರು ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು, ಏನೇ ಬಂದರೂ ಹೆಂಗೆ ಫೇಸ್ ಮಾಡಬೇಕು? ತುಂಬ ಸ್ಟ್ರಾಂಗ್ ಆಗಿರಬೇಕು. ಅವ್ರಿಗೆ ಈ ಕಾಲದಲ್ಲಿ ತುಂಬ ಸ್ಟ್ರಾಂಗ್ ಆಗಿರ್ಬೇಕು. ಏನೇ ಬಂದು ನಿಭಾಯಿಸ್ತೀನಿ ಅಂತ ಧೈರ್ಯ ಇರಬೇಕು. ಅವ್ರಿಗೆ ಎಲ್ಲೇ ಹೋದ್ರೂ ನಾನು ಬರ್ತೀನಿ ಅಷ್ಟು ಧೈರ್ಯ ಇರಬೇಕು. 3, 2, 1 ಅಂತ ಹೇಳ್ತೀನಿ, ಹ್ಯಾಪಿ ವುಮೆನ್ಸ್ ಡೇ ಅಂತ ಹೇಳ್ಬೇಕು. 3, 2, 1 ಹ್ಯಾಪಿ ವುಮೆನ್ಸ್ ಡೇ. ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿಲಿ ನೋಡೋ ಈ ಸಮಾಜ, ರೇಪ್ ಎಲ್ಲ ಆಗ್ತಿದೆ, ಮತ್ತು ನಮ್ಮ ಸರ್ಕಾರ ಯಾವ ಥರ ಕ್ರಮ ಕೈಗೊಳ್ಬೇಕು ಸರ್? ಅದೇ ನಾನು ಏನು ಹೇಳೋದಂತಂದರೆ, ಸೊ ಹೆಣ್ಮಕ್ಳಿಗೆ ಗಂಡು ಮಕ್ಕಳಷ್ಟೇ ಸ್ವತಂತ್ರ ಇದೆ. ಸೊ ಅವ್ರು ನಮ್ಮ ಜೊತೆ ಫ್ರೆಂಡ್ಶಿಪ್ ಬೆಳೆಸೋಕ್ಕಾಗಲಿ ಅಥವಾ ನಮ್ಮ ಜೊತೆ ಮಾತಾಡೋದಕ್ಕಾಗಲಿ, ಸೊ ಅವ್ರಿಗೆ ಕಂಫರ್ಟ್ ಇದೆ ಅಂದರೆ ಅದನ್ನು ಮಾಡಬೇಕು ಹೊರತು ನಾವು ಬಲವಂತವಾಗಿ ಅವ್ರನ್ನ ಏನಲ್ಲ. ರೇಪ್ ಅನ್ನೋದು ಅಲ್ಟಿಮೇಟ್ ಆಗೋಯ್ತು. ಸೊ ಇನ್ ಕೇಸ್ ನಮ್ಮ ಜೊತೆ ಫ್ರೆಂಡ್ಶಿಪ್ ಬೆಳೆಸಬೇಕು ಅಂದರೆ ಅವ್ರ ಕಂಫರ್ಟ್ ಝೋನ್ ಇರಬೇಕು. ಆ್ಯಂಡ್ ಅವ್ರಿಗೆ ಆ ಸ್ವಾತಂತ್ರ್ಯ ಇದೆ, ಬೆಳೆಸ್ಬೇಕಾ ಬೆಳೆಸ್ಬಾರ್ದು ಅಂತ ಹೇಳೋದಕ್ಕೆ. ಆ್ಯಂಡ್ ರೇಪ್ ಆಗ್ತಿರೋದ್ರ ಬಗ್ಗೆ ಏನು ಹೇಳೋದು ಅಂದರೆ, ಸರ್ಕಾರ ಅದ್ರ ಬಗ್ಗೆ
ತುಂಬ ಕ್ರಮ ಕೈಗೊಳ್ಳಬೇಕು. ಸೊ ಈ ಹೈದ್ರಾಬಾದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು, ಪೊಲೀಸೇ ಕಾನನ್ನ ಕೈಗೆ ತೊಗೊಂಡು ಶೂಟೌಟ್ ಮಾಡಿದ್ದು, ಅದನ್ನು ಮೋಸ್ಟ್ ಆಫ್ ದೆಮ್ ಕಂಡೆಮ್ ಕೂಡ ಮಾಡಿದ್ರು, ಹ್ಯೂಮನ್ ಲೈಫ್ ಅವರೆಲ್ಲ. ಬಟ್ ಆ ಹೆಣ್ಮಕ್ಳು ಮನೆಯವ್ರಿಗೆ ಏನು ಹೇಳೋಕ್ಕಾಗತ್ತೆ? ಸೊ ಅದು ತಲೆಯಲ್ಲಿರಬೇಕು, ಬೇಸಿಕ್ ಸೆನ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಅ ಸ್ಟ್ರಿಕ್ಟ್ ಆ್ಯಕ್ಷನ್ ಅಗೇನ್ಸ್ಟ್ ದಿಸ್. ಸರ್ ನಿಮ್ಮ ಅಮ್ಮನೂ ಒಂದು ತಾಯಿ, ನಿಮ್ಮ ತಾಯಿ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಸೊ ಅದೇ ಹೇಳೋದಾದರೆ ಹ್ಯೂಮನ್ ಲೈಫ್ ತುಂಬ ವ್ಯಾಲ್ಯೂಯಬಲ್ ಅಂತಾರೆ. ಹ್ಯೂಮನ್ ಲೈಫಲ್ಲಿ ಅದು ಫೀಮೇಲ್ ಲೈಫ್ ಇಸ್ ಮೋಸ್ಟ್ ವ್ಯಾಲ್ಯೂಯಬಲ್. ಯಾಕಂದರೆ ನೆಕ್ಸ್ಟ್ ಜನ್ರೇಷನ್ಗೆ ಜನ್ಮ ಕೊಡೋ ಶಕ್ತಿ ಇರೋದು ಹೆಣ್ಣಿಗೆ ಮಾತ್ರ. ಸೊ ಐ ಹ್ಯಾವ್ ಬಿನ್ ರೀಸೆಂಟ್ಲಿ ಮ್ಯಾರಿಡ್ ಆ್ಯಂಡ್ ಸೊ ನನ್ನ ವೈಫ್ ಕೂಡ ಒಂದು ಹೆಣ್ಣಾಗಿ ನಾನು ಹೇಳೋದೇನಂತಂದರೆ ನಾವು ರೆಸ್ಪೆಕ್ಟ್ ಮಾಡಿದಷ್ಟು ಆ್ಯಂಡ್ ಮೋರ್ ಓವರ್ ಫ್ಯಾಮಿಲಿಗಿಂತ ದೊಡ್ಡ ಸಪೋರ್ಟ್ ಏನಿಲ್ಲ. ಫ್ಯಾಮಿಲಿ ಅಂತ ಬಂದರೆ ಫಸ್ಟ್ ಯಾವತ್ತು ತಂದೆಗಿಂತ ತಾಯಿಯ ಮೊದಲಾಗ್ತಾರೆ. ಸೊ ಐ ವಿಶ್ ಎವ್ರಿ ವುಮೆನ್ ಹ್ಯಾಪಿ ವಿಮೆನ್ಸ್ ಡೇ ಆ್ಯಂಡ್ ಎಲ್ಲರೂ ಈಕ್ವಲ್ ರೈಟ್ಸ್ ಇದೆ. ಸೊ ಎಲ್ಲರೂ ಹೆಣ್ಮಕ್ಳಿಗೆ ಗೌರವ ಕೊಡಿ ಅಂತ ಹೇಳ್ತೀನಿ. ಹೆಣ್ಮಕ್ಳಿಗೆ ಈ ನಮ್ಮ ಸಮಾಜದಲ್ಲಿ ಸೇಫ್ ಇಲ್ಲ, ಅತ್ಯಾಚಾರ ಮತ್ತು ರೇಪ್ ಎಲ್ಲ ಆಗ್ತೈತೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ಆಂಟಿ ನೀವು? ಹೌದಾ, ಒಂದು ಅತ್ಯಾಚಾರ ಆಯ್ತದೆ, ನಮ್ಮ ಸರ್ಕಾರವೇ ಕಾರಣ ಅಂತ ಹೇಳ್ತೀವಿ. ಈಗ ಹೆಂಗ ಆಂಟಿ? ಹೆಂಗೆ ಹೇಳ್ತೀವಿ ಅಂದರೆ ಮೊದಲು ಅಷ್ಟು ಅಂತೂ ಬಿಗಿ ಭದ್ರತೆ ಇಲ್ಲ ನಮ್ಮ ಸರ್ಕಾರದಲ್ಲಿ. ಈಗ ಒಂಥರ ಯಾವುದಕ್ಕೂ ಭಯ ಇಲ್ಲ, ಕ್ರೌಡತೆ ಜಾಸ್ತಿ, ಎಲ್ಲ ಜಾಸ್ತಿ ಆಯ್ತಾರೆ. ನಮ್ಮ ಸರ್ಕಾರವೇ ಕಾರಣ, ಎಲ್ಲದಕ್ಕೂ ನಮ್ಮ ಸರ್ಕಾರನೇ ಕಾರಣ. ಏನು ಮಾಡಬೇಕು? ಹೆಣ್ಮಕ್ಳನ್ನ ರೇಪ್ ಮಾಡೋರಿಗೆ ರೇಪ್ ಮಾಡ್ಬೇಕು, ಅವ್ರಿಗೆ ಗಲ್ಲಿಗೆ ಹಾಕ್ಬೇಕು. ಅವ್ರನ್ನೇನು ಜೈಲಲ್ಲಿ ಇಟ್ಕೊಳ್ಳೇಬಾರ್ದು, ಅವತ್ತೇ ಗಲ್ಲಿಗೆ ಹಾಕ್ಬೇಕು, ಸಾಯಿಸ್ಬಿಡ್ಬೇಕು, ಅವತ್ತೇ ಗಲ್ಲಿಗೆ ಹಾಕ್ಬೇಕು. ಆ ಥರ ಹೆಣ್ಮಕ್ಳು ಅವ್ರಿಗೆ ತಾಯಿ ಅವ್ರು ಹೆಣ್ಮಕ್ಳಿಂದ ಹುಟ್ಟಿರ್ತಾರೆ ತಾನೆ, ಅಕ್ಕ ತಂಗಿದಿರು ಹುಟ್ಟಿರ್ತಾರೆ ತಾನೆ, ಅಂಥವ್ರಿಗೆ ಈ ಸರ್ಕಾರದ ರಿಯಾಯಿತಿ ಕೊಟ್ಟಿನೇ ಅವ್ರು ಹಂಗಾಗಿರೋದು. ಅವತ್ತೇ ಹಾಕ್ಬೇಕು ಅವತ್ತು ಅವ್ರನ್ನ. ನಿಮ್ಮ ಪ್ರಕಾರ ಹೆಣ್ಮಕ್ಳು ಹೆಂಗಿರ್ಬೇಕಂಟಿ ಸಮಾಜದಲ್ಲಿ? ಧೈರ್ಯವಾಗಿ ಫೇಸ್ ಮಾಡ್ಬೇಕು, ಎಲ್ಲನೂ ಏನೇ ಬಂದ್ರು ಕೊಡ್ಬೇಕು ಅವ್ನಿಗೆ, ಆ ಥರ ಎಲ್ಲದಕ್ಕೂ. ಈಗ ಲವ್ ಮಾಡಿ ಮೋಸ ಮಾಡ್ತಿರ್ತಾರೆ, ಅಂಥವ್ರಿಗೆಲ್ಲ ಏನು ಹೇಳ್ತೀರಾ? ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಆಗಿ ತಗೊಬೇಕು ಅದನ್ನ? ಅವ್ರು ಎಷ್ಟು ಕಷ್ಟಪಡ್ತಾರೋ ಅಷ್ಟು ಸ್ಟ್ರಾಂಗ್ ಆಗ್ಬೇಕು. ಅವ್ರು ಏನೇ ನೋವು ಕೊಟ್ಟು ಆಯ್ತವೆ, ಅಮಾಯಕತೆ ಅದು ಒಂದು ವಯಸ್ಸಲ್ಲ ಆಗಲ್ಲ, ಅದು ಅಟ್ರಾಕ್ಷನ್ ಆ ಥರ ಬರಲ್ಲ ಅಂತಲ್ಲ, ಬಂದಾಗ ಅದನ್ನ ಫೇಸ್ ಮಾಡ್ಬೇಕು ಹೆಣ್ಮಕ್ಳು. ಅವನಿಂದ ಮಾಡ್ತಾನೆ ಗೋಲಿ ಹೊಡಿಯ, ಇನ್ನೊಬ್ಬ ಹೆಂಗೋ ನಾನು ಫೇಸ್ ಮಾಡ್ತೀನಿ ಅನ್ಬೇಕು. ಈ ಗಂಡ ಹೆಂಗೆ ಫೇಸ್ ಮಾಡ್ತಾರೆ, ಹೆಣ್ಣು ಹಂಗೆ ಫೇಸ್ ಮಾಡಬೇಕು, ಆಗ ಅವರೇ ಬುದ್ಧಿ ಕಲಿತಾರೆ. ಇವತ್ತು ವುಮೆನ್ಸ್ ಡೇ ಅಲ್ವಾ ಸರ್, ನಿಮ್ಮ ಹತ್ರ ಒಂದೆರಡು ಕ್ವೆಶನ್ಸ್ ಕೇಳ್ತೀನಿ. ಬೆಂಗಳೂರಲ್ಲಿ ವುಮೆನ್ಸ್ಗೆ ಎಷ್ಟು ಸೇಫ್ ಇದೆ ಸರ್? ನನ್ನ ಪ್ರಕಾರ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ನೋಡಿದಂತೆ ನಾನು ಕಂಪೇರ್ ಮಾಡಿದರೆ ಅವರು ಬೆಂಗಳೂರು ಇಸ್ ಫಾರ್ ಬೆಟರ್. ಕಂಪೇರ್ ಮಾಡಿ ನೋಡಿದರೆ ಇಲ್ಲಿ ಸುರಕ್ಷತೆ ಬಗ್ಗೆ ಕಲ್ಕತ್ತಾ, ಬಾಂಬೆ, ಇಲ್ಲಿ ಹೆಣ್ಮಕ್ಕಳಿಗೆ ಮತ್ತು ಇಲ್ಲಿ ಕಂಪೇರ್ ಮಾಡಿದರೆ ಇದ್ರ ಬಗ್ಗೆ ಸರ್ಕಾರ ವಿಶೇಷವಾದ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ನನಗನ್ನಿಸಿದೆ. ಒಬ್ಬ ರಿಟೈರ್ಡ್ ಪ್ರಿನ್ಸಿಪಾಲ್ ಆಗಿ ನಾನು ಅನಿಸ್ಕೊಂಡಿದ್ದೀನಿ. ಈಗ ನನ್ನ ಮಕ್ಕಳನ್ನು ಮೊಮ್ಮಕ್ಕಳನ್ನು ಇಲ್ಲಿ ಬಿಟ್ಟಿದ್ದೀವಿ. ರಾತ್ರಿ ಅವ್ರಿಗೆ ನಾವು ಕೆಲಸ ಮಾಡಲಿಕ್ಕೆ ರಾತ್ರಿ ಡ್ಯೂಟಿ ಕಳಿಸ್ಬೇಕಾದ್ರೆ ನಮ್ಮ ಮನಸ್ಸೆಲ್ಲ ಪೂರ್ಣ ಇಲ್ಲೇ ಇರುತ್ತೆ, ತಲ್ಲಣಗೊಳ್ಳುತ್ತೆ. ಏನಾಗ್ತಾವೆ ಏನೋ ಮಕ್ಕಳು, ಹೇಗಾಗ್ತಾರೆ ಅವ್ರದ್ದು ಪಾಪ. ಇಷ್ಟೊಂದು ರೌಡಿಸಮ್ ನಡೀತಾ ಇರುವಂಥ ಈ ತಡೆ ಮಾಡಲಿಕ್ಕೆ ಏನಾದರೂ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾದ್ರೆ ತುಂಬ ಅವಶ್ಯಕತೆ ಅಂತ ನನಗನ್ನಿಸಿದೆ. ಓಕೆ ಸರ್, ಹೆಣ್ಮಕ್ಳು ಬರೀ ಅಡುಗೆ ಮನೆಗೆ ಅಷ್ಟೇನಾ ಸೀಮಿತ? ಸಾಧ್ಯವೇ ಇಲ್ಲ. ಇವತ್ತು ಇಡೀ ಪ್ರಪಂಚದಲ್ಲಿ ಗಂಡಿಗಿಂತ ಶ್ರದ್ಧೆ ಮತ್ತು ಸಮರ್ಪಣೆ ಇದಿರೋದು ಹೆಣ್ಮಕ್ಕಳಲ್ಲಿ. ನಾನು ಕಾಲೇಜ್ ಎಜುಕೇಷನಲ್ಲಿ ಇದ್ದದ್ದು ನನಗೆ ಗೊತ್ತು. ನಾನು ಓದುವಾಗ ಬರೀ ಗಂಡು ಮಕ್ಕಳು ಮಾತ್ರ ರ್ಯಾಂಕು ಇದನ್ನು ಪಡಿತಾಯಿದ್ರು. ಇವತ್ತು ಎಲ್ಲಿ ನೋಡಿದ್ರು CET ತೊಗೊಳ್ಳಿ, ತೊಗೊಳ್ಳಿ, JEE ತೊಗೊಳ್ಳಿ, ನೀಟ್ ತೊಗೊಳ್ಳಿ, ಹೆಣ್ಮಕ್ಕಳಿದ್ದಾರೆ. ಹೆಣ್ಮಕ್ಕಳು ಎಂಥ ವಿಮಾನನ ಹಾರಿಸಬಲ್ಲರು, ನಭೋಮಂಡಲದಲ್ಲಿಯೂ ಕೂಡ ಈಜಾಡಬಲ್ಲರು, ಆ ರೀತಿ ಶಕ್ತಿಯನ್ನು ಹೊಂದಿದ್ದಾರೆ. ಹೆಣ್ಮಕ್ಳ ಬಗ್ಗೆ ನಿಮ್ಮ ಹತ್ರ ಇರೋ ಒಪಿನಿಯನ್ ಏನು ಸರ್? ಅಭಿಪ್ರಾಯ ತಿಳಿಸಿ. ಹೆಣ್ಣು ಮಗು ಒಂದಿದ್ದರೆ ಇಡೀ ಮನೆಗೆ ಒಂದು ಲಕ್ಷ್ಮಿ, ಮತ್ತು ದುಡ್ಡು ಹಣ ಬೇಕಾಗಿಲ್ಲ. ಮಗಳ ಕಣ್ಣು ಮುಂದೆ ಕಂಡ್ರೆ ಸಾಕು, ಅದೇ ಒಂದು ಸಂತೃಪ್ತಿ, ಅದೇ ಒಂದು ಮನಸ್ಸಿಗೆ ಶಾಂತಿ. ನಿಮ್ಮ ಲೈಫಲ್ಲಿ ನಿಮ್ಮ ವೈಫ್ ನಿಮ್ಗೆ ಎಷ್ಟು ಇಂಪಾರ್ಟೆಂಟು ಸರ್? ದಿಸ್ ಈಸ್ ರಿಯಲಿ ವಂಡರ್ಫುಲ್. ನಾನು ತುಂಬ ಆಲೋಚನೆ ಮಾಡಿದ್ದೆ. ನಾನು ಭಾಳ ಸ್ಕಿಲ್ಲನ್ನು ಹೊಂದಿದವನು, ಸ್ಕೂಲ್ಗಳನ್ನು ಕಾಲೇಜುಗಳನ್ನು ನಡೆಸ್ತೀನಿ ಅಂತ. ಈಗ ನಾನು ನೋಡ್ತೀನಿ ಅಟ್ ದ ಏಜ್ ಆಫ್ 65 ಅವಳು ಇಡೀ ಸ್ಕೂಲನ್ನು, ಕಾಲೇಜನ್ನು ಅಥವಾ ಫೈನಾನ್ಸನ್ನು ಭಾಳ ಏಬಲ್ ಆಗಿ ನಡೆಸ್ತಾ ಇದ್ದಾಳೆ. ನನಗೆ ತುಂಬ ಸಪೋರ್ಟಾಗಿ ಇರ್ತಾ ಇರುವಂಥವಳು ನನ್ನ ಹೆಂಡತಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಲೈಫಲ್ಲಿ ಕಷ್ಟಪಡ್ತಿರೋ, ಸ್ಟ್ರಗಲ್ ಪಡ್ತಿರೋ ಪ್ರತಿಯೊಂದು ಹೆಣ್ಮಕ್ಳಿಗೂ ಹ್ಯಾಪಿ ವುಮೆನ್ಸ್ ಡೇ.